ಹಬ್ಬದಲ್ಲಿ ಬಣ್ಣಗಳನ್ನ ಒಬ್ರಿಗೊಬ್ರು ಎರಚಿಕೊಂಡು ಸಂತಸ ಪಡೋದು ಕಾಮನ್. ಆದರೆ ಸಗಣಿನ ಬಣ್ಣದ ಹೋಳಿಯಂತೆ ಎರಚೋದನ್ನ ನೋಡಿದೀರಾ? ಈ ಮಾತು ಕೇಳಿದ್ರೇನೆ ಎಷ್ಟೋ ಮಂದಿ ಮೂಗು ಮುರಿತಾರೆ. ಆಶ್ಚರ್ಯ ಆದ್ರೂ ಇದು ಸತ್ಯ. ಇಂಥದ್ದೊಂದು ಆಚರಣೆ ಗತಕಾಲದಿಂದಲೂ ನಡ್ಕೊಂಡ್ ಬಂದಿದೆ. ಇದೇ ಈ ಹೊತ್ತಿನ ವಿಶೇಷ ಸಗಣಿ ಹೋಳಿ. ನಾನು ಶ್ವೇತಾ. ಇಲ್ಲಿ ಸಗಣಿಯೇ ಹೋಳಿ. ಒಬ್ರಿಗೊಬ್ರು ಸಗಣಿ ಎರಚ್ಕೊಂಡು ಕುಣಿದು ಕುಪ್ಪಳಿಸ್ತಾರೆ, ಕೇಕೆ ಹಾಕ್ತಾರೆ. ನೆರೆದ ಜನ ಸಗಣಿ ಎರಚ್ಕೊಂಡವ್ರನ್ನ ನೋಡಿ ಖುಷಿ ಪಡ್ತಾರೆ. ಎಲ್ಲಪ್ಪ ಈ ವಿಚಿತ್ರ ಆಚರಣೆ ಅಂತೀರಾ? ನೀವೇ ನೋಡಿ. ಇದು ಗದಗ ನಗರದ ಗಂಗಾಪುರ ಪೇಟೆಯ ಕುಂಬಾರ ಓಣಿ. ನಾಗರ ಪಂಚಮಿಯಲ್ಲಿ ಎಲ್ಲಾ ಕಡೆ ಹುತ್ತಕ್ಕೆ ಹಾಲೆರೆಯೋದು ಫೇಮಸ್ ಆದ್ರೆ ಇಲ್ಲಿ ಸಗಣಿ ಆಟ ಜನಪ್ರಿಯ. ಪ್ರತಿ ವರ್ಷ ನಾಗರ ಪಂಚಮಿಯ ಮಾರನೇ ದಿನ ಸಗಣಿ ಹಬ್ಬ ನಡೆಯುತ್ತೆ. ನಾಗರ ಪಂಚಮಿಯ ಮೊದಲ ದಿನ ಹುತ್ತಕ್ಕೆ ಹಾಲೆರೆಯೋದು, ಎರಡನೇ ದಿನ ಹುತ್ತ ಮುರಿಯುವುದು ಹಾಗೂ ಕೊನೆಯ ದಿನ ಸಗಣಿ ಹಬ್ಬ ಆಚರಿಸೋದು ಇಲ್ಲಿನ ವಾಡಿಕೆ. ಆಷಾಢ ಮುಗಿದ ಬಳಿಕ ಬಿಡುವಿನಲ್ಲಿರ್ತಿದ್ದ ರೈತರು ಮೋಜಿಗಾಗಿ ಈ ಸಗಣಿ ಆಟ ಆಡುತ್ತಿದ್ರು ಎನ್ನಲಾಗಿದೆ. ಆದರೆ ಈ ಸಗಣಿ ಹಬ್ಬ ಯಾವಾಗ ಆರಂಭವಾಯಿತೆಂಬ ಬಗ್ಗೆ ಯಾರಿಗೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಈ ರೀತಿ ಸಗಣಿ ಎರಚುವ ಹಬ್ಬ ರಾಜ್ಯದಲ್ಲಿ ಬೇರೆಲ್ಲೂ ಕಾಣಸಿಗೋದಿಲ್ಲ. ಇದು ಗದಗ್ನ ಕುಂಬಾರ ಓಣಿಯಲ್ಲಿ ಮಾತ್ರ ಆಚರಿಸಲ್ಪಡುವ ವಿಶಿಷ್ಟ ಆಚರಣೆ. ಅದಕ್ಕಿಂತ ಮುಂಚೆ ಏನು ಮಾಡ್ತಾರೆ ಅಂತಂದ್ರೆ ಇಲ್ಲೇ ಅದ್ರದ್ದು ಒಂದು ಇದೈತಿ. ಇಲ್ಲಿ ಏನು ನಮ್ದು ಗಡಿಮಣಿ ಐತಿ. ಆ ಗಡಿಮಣಿ ಒಳಗ ಒಂದು ದೇವ್ರ ಐತಿ, ಹನುಮಂತ ದೇವ್ರು. ಅದಕ್ಕೆ ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಆಮೇಲೆ ಇಲ್ಲೇ ಸಣ್ಣ ಹುಡುಗರಿಗೆ ಕುಸ್ತಿ ಆಡಿಸ್ತಾರ. ಯಾಕಂದ್ರೆ ಅದ್ರದ್ದು ಗಡಿಮಣಿ ನಿಮಿತ್ತ ಒಂದು ಸಣ್ಣ ಹುಡುಗರಿಗೆ ಕುಸ್ತಿ ಆಡಿಸ್ಬೇಕಲ್ಲ, ಒಂದು 4 ಹುಡುಗರಿಗೆ ಕುಸ್ತಿ ಆಡಿಸ್ತಾರೆ. ಕುಸ್ತಿ ಆಡಿಸಿ ಆಮೇಲೆ ಹೋಗಿ ವೇಷ ಧರಿಸ್ಕೊಂಡ್ಬರ್ತಾರೆ. ಎಲ್ಲರೂ ಗಂಡ್ಮಕ್ಳು ಹೆಣ್ಮಕ್ಳು ಡ್ರೆಸ್ ಹಾಕ್ಕೊಂಡು ಆಮೇಲೆ ತಪ್ಪಲ ಕಟ್ಕೊಂಡು ಅದು ದುರ್ಗಾದೇವಿ ಗುಡಿಗೆ ಹೋಗ್ತಾರೆ. ಅಲ್ಲಿಂದ ನಾವು ಹೊಳ್ಳಿ ಬಂದು ಸಗಣಿ ಎರಚಾಡ್ತಾರೆ ಎಲ್ಲರೂ. ಸಗಣಿ ಎರಚೋದು ಕೆಲವರಿಗೆ ಅಸಹ್ಯವಾಗಿ ಕಂಡ್ರೂ ಈ ಜನರಿಗೆ ಮಾತ್ರ ಇದು ಸಂಪ್ರದಾಯ. ನಾಗರ ಪಂಚಮಿಯ ಮಾರನೇ ದಿನ ಈ ಸಗಣಿ ಹಬ್ಬವನ್ನ ಆಚರಿಸಲಾಗುತ್ತೆ. ಇದು ಕೇವಲ ಮೋಜಿನ ಭಾಗವಾಗಿಲ್ಲ, ಚರ್ಮದ ಆರೋಗ್ಯಕ್ಕೆ ಮತ್ತು ಚರ್ಮ ರೋಗಕ್ಕೆ ರಾಮಬಾಣ ಅನ್ನೋದು ಈ ಜನರ ನಂಬಿಕೆ. ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಸಗಣಿಯನ್ನ ನೈಸರ್ಗಿಕ ಗೊಬ್ಬರವಾಗಿ ರೈತರು ಬಳಸ್ತಾರೆ. ಮನೆಯಂಗಳ ಸಾರಿಸಲು, ಕಾಳು ಕಡಿಯ ಬಾಡೆ, ರಾಗಿ ಮುಂತಾದ ಧಾನ್ಯ ಬೇರ್ಪಡಿಸಲು, ಕಣ ಸಾರಿಸಲು ಸಗಣಿ ಬಳಸ್ತಾರೆ. ಇದಕ್ಕೆ ಕಾರಣ ಸಗಣಿಯಲ್ಲಿರುವ ರೋಗ ನಿರೋಧಕ ಶಕ್ತಿ. ಹೀಗೆ ಸಗಣಿಯನ್ನ ಮೈಮೇಲೆ ಎರಚಿಕೊಳ್ಳೋದ್ರಿಂದ ಚರ್ಮ ರೋಗ ನಿವಾರಣೆ ಆಗುತ್ತೆ ಅಂತಾರೆ ಕುಂಬಾರ ಓಣಿಯ ಮಂದಿ. ಇಷ್ಟೇ ಅಲ್ಲ, ಈ ಸಗಣಿ ಹಬ್ಬಕ್ಕೆ ಧಾರ್ಮಿಕ ಟಚ್ ಕೂಡ ಇದೆ. ಸಗಣಿ ಆಟಕ್ಕೂ ಮುನ್ನ ಓಣಿಯ ರಸ್ತೆಯ ಉದ್ದಕ್ಕೂ ಸಗಣಿಯನ್ನ ತಂದು ರಾಶಿ ಮಾಡಲಾಗುತ್ತೆ. ಗಂಗಾಪುರ ಪೇಟೆಯ ಎಲ್ಲಾ ದೇವಾಲಯಗಳಿಗೆ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಬಳಿಕ ಗರಡಿ ಮನೆಯ ಮುಂದೆ ಮಕ್ಕಳು ಕುಸ್ತಿ ಆಡುವ ಮೂಲಕ ಸಗಣಿ ಎರಚಾಟಕ್ಕೆ ಚಾಲನೆ ದೊರೆಯುತ್ತೆ. ಬಳಿಕ ಯುವಕರ 2 ಗುಂಪು ಓಣಿಯಲ್ಲಿ ಗುಡ್ಡೆ ಹಾಕಿರುವ ಸಗಣಿಯನ್ನ ಎರಚಾಡಲು ಶುರುವಿಡ್ತಾರೆ. ಒಬ್ಬರಿಗೊಬ್ಬರು ಸಗಣಿ ಎರಚಿಕೊಂಡು ಆಟವಾಡ್ತಾರೆ.
ಉತ್ತರ ಕರ್ನಾಟಕದಲ್ಲಿ ಅದು ಗದಗಿನಲ್ಲಿ ಅಂತ ಅಂದರೆ ಇದೊಂದು ವಿಶೇಷವಾದಂಥ ಕಾರ್ಯಕ್ರಮ. ಜೊತೆಗೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಕೂಡ ದೊಡ್ಡದಾಗಿ ಆಚರಣೆ ಮಾಡುವಂಥ ಈ ಒಂದು ಉತ್ತರ ಕರ್ನಾಟಕ ಭಾಗದ ಒಂದು ವಿಶೇಷವಾದಂಥ ರೀತಿ ರಿವಾಜುಗಳಂಥ ಕಾರ್ಯಕ್ರಮಗಳು ಇವು ನಾವು ಕೂಡ ಮುಂದುವರಿಸ್ಕೊತ ಹೋಗ್ತಾ ಇದ್ದೀವಿ. ಜೊತೆಗೆ ಮುಂದೆ ಬರುವಂಥ ದಿನಮಾನಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ಕಾರ್ಯಕ್ರಮ ನಾವು ಮುಂದುವರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಸಗಣಿ ಆಟದಲ್ಲಿ ಪಾಲ್ಗೊಳ್ಳೋ ಯುವಕ ಯುವತಿಯರು ಹಿಂದಿನ ದಿನವೇ ತಯಾರಿ ನಡೆಸಿರ್ತಾರೆ. ಮನೆಯಲ್ಲಿ ಅಳಿದುಳಿದ ಹಳೆ ಬಟ್ಟೆಗಳನ್ನ ಸಂಗ್ರಹಿಸಿ ಅವುಗಳನ್ನ ತೊಟ್ಟು ಸಗಣಿ ಆಟಕ್ಕೆ ಇಳಿತಾರೆ. ಆಟದ ವೇಳೆ ಹೀರೆಕಾಯಿ, ಬದನೆಕಾಯಿ ಸೇರಿದಂತೆ ವಿವಿಧ ತರಕಾರಿಗಳ ಹಾರ ಹಾಕೊಂಡು ಪೋಸ್ ಕೂಡ ಕೊಡ್ತಾರೆ. ಎಂಟು ಜನ ಇದ್ದಾರೆ. 8 ಜನ ಗಂಡು ಮಕ್ಕಳು, 4 ಹೆಣ್ಣು ಮಕ್ಕಳು, 4 ಗಂಡು ಮಕ್ಕಳು, ಲೇಡೀಸು. ಒಂದು ಮೋಜಿನ ಆಟ ಆಡೋದು. ಇದು ವರ್ಷ ತಲ ಅಂತ ಬಂದಿದೆ. ಇದು ಸರ ಹಾಕೊಂಡು ಬದನೆಕಾಯಿ, ಸೌತೆಕಾಯಿ, ಆಮೇಲೆ ಈರುಳ್ಳಿ, ಲಿಂಬೆಹಣ್ಣು, ಒಟ್ಟು ಇದು ಮೋಜಿನ ಆಟ. ಇದು ಹಿರಿಯ ತಲ ಅಂತ ಬಂದಿದ್ದು. ಅದು ನಾವು ಮಾಡ್ಕೊಂತ ಹೋಗ್ತಾ ಇದ್ದೀವಿ. ಇದೊಂಥರ ನಮ್ಮ ಓಣಿ, ನಮ್ಮ ಈ ಮಳೆ ಸಂಬಂಧ ಮೊನ್ನೆ ಗೊಂಬೆ ಮದುವೆ ಮಾಡಿದ್ದೀವಿ, ಪ್ರಸ್ತಾವ ಮಾಡಿದ್ದೀವಿ. ಇದು ಒಂಥರ ಮಳೆ ಆಲಿ ಅಂತಂದು ನಾವು ಇದೊಂಥರ ಸಗಣಿ ಆಟ ಮಾಡ್ತಿದ್ದೀವಿ. ಇದನ್ನ ಸಗಣಿ ಎಲ್ಲರೂ ಮುಟ್ಟಕ್ಕೆ ನಾಸ್ತಾರ, ಆದ್ರೆ ನಾವು ಇದನ್ನ ತಗೊಂಡು ಆಟ ಆಡ್ತೀವಿ, ಉಗ್ಗಾಡ್ತೀವಿ. ಯಾರು ನಮಗಂತ ಬಂಗಾರ ಅಂತ ತಿಳ್ಕೊಂತಾರೆ ಎಲ್ಲರೂ, ಆದ್ರೆ ನಾವು ಯಾರು ಸಗಣಿ ಅಂತ ತಿಳ್ಕೊಳಂಗಿಲ್ಲ. ಇದೊಂಥರ ನಮಗೆ ಆಟ. ಒಟ್ಟಾರೆ ಮೋಜಿನ ಆಟದಲ್ಲಿ ಆರೋಗ್ಯ ಕಾಪಾಡೋ ಲಕ್ಷಣಗಳಿರೋದು ಸಗಣಿ ಆಟದ ಸ್ಪೆಷಲ್. ಈ ಸಗಣಿ ಆಟ ಅನ್ನೋದು ಮೋಜು, ಆರೋಗ್ಯಕರವಾದದ್ದು ಅಷ್ಟೇ ಅಲ್ಲದೆ ಭಾವೈಕ್ಯತೆಯ ಕೇಂದ್ರ ಬಿಂದು ಕೂಡ ಹೌದು. ಜಾತಿ ಮತ ಭೇದವನ್ನ ಮರೆತು ಓಣಿಯ ಎಲ್ಲ ಜನರು ಒಟ್ಟಾಗಿ ಬೆರೀತಾರೆ, ಪರಸ್ಪರ ಸಗಣಿ ಎರಚಿಕೊಂಡು ಸಂತಸ ಪಡ್ತಾರೆ. ಕುಂಬಾರ ಓಣಿಯಲ್ಲಿ ಪುರಾತನ ಕಾಲದಿಂದಲೂ ಸಗಣಿ ಆಟ ನಡೆದುಕೊಂಡು ಬಂದಿದೆಯಂತೆ. ಆದ್ರೆ ಇದರ ಪ್ರಾರಂಭ ಕುರಿತು ಯಾರಿಗೂ ಗೊತ್ತಿಲ್ಲ. ಮನರಂಜನೆ ಈ ಆಟದ ಮುಖ್ಯ ಉದ್ದೇಶ. ಜೊತೆಗೆ ಆರೋಗ್ಯ ವೃದ್ಧಿಸುವ ಮತ್ತು ಭಾವೈಕ್ಯತೆಯ ಕೊಂಡಿಯಾಗಿಯೂ ಆಟ ಜನಪ್ರಿಯವಾಗಿದೆ. ಜಾತಿ ಮತಭೇದ ಮರೆತು ಇಲ್ಲಿ ಒಬ್ಬರಿಗೊಬ್ಬರು ಸಗಣಿ ಎರಚಿಕೊಂಡು ಖುಷಿ ಪಡ್ತಾರೆ. ಹಿಂದೂ ಮುಸ್ಲಿಂ ಧರ್ಮಗಳ ಯುವಕರು ಕೂಡ ಈ ಆಟದಲ್ಲಿ ಭಾಗವಹಿಸ್ತಾರೆ. ಎಷ್ಟೋ ದಿನಗಳಿಂದ ಮುನಿಸ್ಕೊಂಡಿರುವ ಜನರು ಸಗಣಿ ಆಟದಲ್ಲಿ ಒಂದಾಗಿ ಬೆರೀತಾರೆ. ಗಂಗಾವರಪೇಟೆ ಕುಂಬಾರ ಓಣಿ ಒಳಗೆ ಪಂಚಮಿ ಆದ ಮಳ ಮರ ದಿವಸ ಕರಿಕಟ್ಟಂಬ ದಿವಸ ಸಗಣಿ ಆಟ ಐತಿ ಅನ್ನೋದು ಇಡೀ ನಮ್ಮ ಗದಗ ಬಿಟಗೇರಿ ಒಳಗೆ ಎಲ್ಲರಿಗೂ ಪ್ರಸಿದ್ಧ ಆಗಿಬಿಡತ್ತಿದ್ದು. ಸಗಣಿ ಬೆಳಗ್ಗೆ ಹಾಕಿಬಿಡ್ತಾರೆ. ಇದ್ರದ್ದೇನು 2 ದಿವಸ ಮೊದಲ ತಯಾರಿ ಮಾಡಂಗಿಲ್ಲ ಯಾರು. ಅವತ್ತು ಮಧ್ಯಾಹ್ನ ಮ್ಯಾಗ ಎಲ್ಲರೂ ಹೂವು ಅಂತಂದು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ವೇಷ ಧರಿಸ್ಕೊಂಡು ಸಗಣಿ ಎರಚಾಡ್ತಾರೆ ಎಲ್ಲರೂ. ಹಿಂಗಾಗಿ ಹಿಂದಿಂದ ಏನು ಮಾಡ್ತಾರೆ, ಚರ್ಮ ರೋಗ, ಹಿಂದಿಂದ ರೋಗ ಏನು ಇರ್ತಿದ್ವು ಅಂದ್ರೆ, ಈಗ ಅವಾಗ ಯಾವ ರೋಗ ಅಂತ ಅವಾಗ ಇದ್ರಂಗೆ ಈಗಿನಂಗೆ ಮೆಡಿಸಿನ್ ಇದ್ದಿದ್ದಿಲ್ಲ ಅವಾಗ. ಅದು ಹಿಂಗಾಗಿ ಏನಾಗಿರ್ತೈತೆ ಅಂದ್ರೆ, ಆಗ ಸಗಣಿ ಉಗ್ಗಾಡೋದ್ರಿಂದ ಚರ್ಮ ರೋಗ ಹೋಗೈತಿ ಅದು ಅಂತ ತಿಳ್ಕೊಂಡು ಹಿರಿಯರು ಒಂದು ಇದನ್ನು ಮಾಡ್ಕೊಂತ ಬಂದಾರ. ಹಿಂಗಾಗಿ ಇದು ಮುಂದುವರ್ಸ್ಕೊಂತ ಹೊಂಟಾರ. ಮನೋರಂಜನೆಗೆ ಆಡಿದ್ರು ಈ ಆಟದಲ್ಲಿ ತುಂಬಾ ಡಿಸಿಪ್ಲಿನ್ ಇದೆ. ಅದೇನಪ್ಪಾ ಅಂದ್ರೆ ಆಟದಲ್ಲಿ ಭಾಗವಹಿಸಿದವರ ಮೇಲೆ ಮಾತ್ರ ಸಗಣಿ ಎರಚಬೇಕು, ನೋಡಲು ಬಂದವರ ಮೇಲೆ ಎರಚುವಂತಿಲ್ಲ. ಹೀಗಾಗಿಯೇ ನೂರಾರು ಮಂದಿ ನಿರ್ಭಯವಾಗಿ ಆಟವನ್ನ ನೋಡಿ ಎಂಜಾಯ್ ಮಾಡ್ತಾರೆ. ಅಲ್ಲದೆ ಬೇರೆ ಊರುಗಳಿಂದಲೂ ಬಂದು ಸಗಣಿ ಆಟವನ್ನ ನೋಡಿ ಖುಷಿ ಪಡ್ತಾರೆ. ಬ್ಯಾರು ಅವರು ಆಟ ಆಡೋರಷ್ಟೇ ಸಗಣಿ ಹಾಕೊಂತಾರೆ. ನಾವು ಸಣ್ಣದಿಂದ ನೋಡ್ಕೊಂತ ಬಂದಿದ್ವಿ. ನೋಡಿ ಸಂತೋಷ ಅನಿಸ್ತೈತ್ರಿ. ಮತ್ತೆ ಅದೇನು ಜಗತ್ತಿಷ್ಟು ಮುಂದುವರೆದ್ರು ಇದು ಆಟ ಮಾತ್ರ ನಿಲ್ಲಲಿಲ್ಲ, ಅದು ಸಂತೋಷ. ಈಗ
ಇದೊಂದು ಪಾರಂಪರಿಕವಾದಂತಹ ಹಬ್ಬ. ನೂರಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಇದು ನಮ್ಮ ಅಜ್ಜಿ ಮನೆ. ನಾವು ಬೇರೆ ಕಡೆ ಇದ್ರೂ ಕೂಡ ಇಲ್ಲಿ ಎವ್ರಿ ಇಯರ್ ನೋಡಕ್ ಬರ್ತೀವಿ. ಮತ್ತು ಜಗತ್ತು ವೈಜ್ಞಾನಿಕವಾಗಿ ಮುಂದುವರೆದಿದೆ, ಆದರೆ ಕೆಲವೊಂದು ಸಂಸ್ಕೃತಿಗಳು ಮತ್ತು ಪಾರಂಪರಿಕತೆಗಳು ಇನ್ನೂ ಜೀವಂತವಾಗಿದ್ದಾವೆ ಅನ್ನೋದು ಇದೊಂದು ಉದಾಹರಣೆ ಅಂತ ನಾನು ಹೇಳ್ತೇನೆ. ಜನರು ಇಂಥ ಹಬ್ಬಗಳ ಬಗ್ಗೆ ಅಥವಾ ಇಂಥ ಆಚರಣೆಗಳ ಬಗ್ಗೆ ಇನ್ನಷ್ಟು ಹೆಚ್ಚು ಆಸಕ್ತಿಯನ್ನು ಹೊಂದ್ಕೋಬೇಕು ಅಂತ ನನ್ನ ಅಭಿಪ್ರಾಯ. ಕಿರಣ್ ಕುಮಾರ್ ಎಸ್, ಸುವರ್ಣ ನ್ಯೂಸ್ 24/7 ಗದಗ. ನೋಡಿದ್ರಲ್ಲ ವೀಕ್ಷಕರೇ, ಸಗಣಿ ಆಟದ ಮೋಜನ್ನ ನೀವು ಕೂಡ ಎಂಜಾಯ್ ಮಾಡಿದ್ರಿ ಅನ್ಕೊಳ್ತೀನಿ. ಮತ್ತೊಂದು ವಿಶೇಷದ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.